ನಮಸ್ಕಾರ ವೀಕ್ಷಕರೇ. ಉದ್ಯೋಗಕ್ಕಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಂಥದ್ದು, ಶಿಕ್ಷಣಕ್ಕಾಗಿ ಹುಟ್ಟಿದ ಊರನ್ನ ಬಿಟ್ಟು ಮತ್ತೊಂದು ಊರಿಗೆ ಹೋಗುವಂಥದ್ದು, ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತೊಂದು ಪ್ರದೇಶಕ್ಕೆ ಹೋಗುವಂಥದ್ದು, ಆ ಹೋದ ಜಾಗದೊಳಗಡೆ ಮನೆಯನ್ನ ಬದಲಾವಣೆ ಮಾಡುವಂಥದ್ದು, ಬಾಡಿಗೆಯನ್ನ ಬದಲಾಯಿಸುವಂಥದ್ದು, ಮದುವೆಯಾಗಿರುವಂತಹ ಮಹಿಳೆಯರು ಗಂಡನ ಮನೆಗೆ ಹೋಗುವಂಥದ್ದು, ಇವೆಲ್ಲವೂ ಕೂಡ ಭಾರತದ ಸಾಮಾಜಿಕ ಬದುಕಿನ ಸಹಜ ಭಾಗಗಳು. ಆದರೆ ಈ ಸಹಜ ಕ್ರಿಯೆಯೇ ಈಗ ಕರ್ನಾಟಕದಲ್ಲಿ 1 ಕೋಟಿ ಮತದಾರರಿಗೆ ತೂಗುಕತ್ತಿ ಆಗ್ತಾ ಇದೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ SIR ನ ಮನೆ ಮನೆ ಭೇಟಿ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಜೂನ್ 30ರಂದು ಆರಂಭವಾಗಿದ್ದಂತಹ ಈ ಕಾರ್ಯಾಚರಣೆಗೆ ರಾಜ್ಯಾದ್ಯಂತ 5,54,32,314 ಎನ್ಯುಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಲಾಗಿತ್ತು. ಆ ಪೈಕಿ 4,46,369 ನಮೂನೆಗಳನ್ನ ಡಿಜಿಟಲೀಕರಣ ಮಾಡಲಾಗಿದೆ. ಪರಿಶೀಲನೆ ವೇಳೆ ಒಟ್ಟು 1,08,31,945 ಮತದಾರರನ್ನ ASDDO ವರ್ಗದಲ್ಲಿ ಗುರುತಿಸಲಾಗಿದೆ. ಈ ASDDO ಅಂದ್ರೆ ಎ ಅಂದ್ರೆ ಅಬ್ಸೆಂಟ್ ಅಂದ್ರೆ ಗೈರು ಹಾಜರಿ, ಎಸ್ ಶಿಫ್ಟೆಡ್ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ಡಿ ಅಂದ್ರೆ ಡೆತ್ ಮೃತಪಟ್ಟವರು, ಇನ್ನೊಂದು ಡಿ ಅಂದ್ರೆ ಡುಪ್ಲಿಕೇಟ್ ನಕಲಿ ಅಥವಾ ಡುಪ್ಲಿಕೇಟ್ ಹೆಸರುಗಳಿದ್ದಂಥವರು, ಓ ಅಂದ್ರೆ ಇತರೆ ಕಾರಣಗಳಿಂದ ಪರಿಶೀಲನೆಯಲ್ಲಿ ಅಗತ್ಯವಿರುವಂತಹ ಮತದಾರರು ಅಂತೇಳಿ ವಿಭಾಗವನ್ನ ಮಾಡಲಾಗಿದೆ. ಈ ASDDO ಸಂಖ್ಯೆ 1.8 ಕೋಟಿ ಏನಿದೆ, ಇದರೊಳಗಡೆ ಅತ್ಯಂತವಾಗಿ ಗಮನ ಸೆಳೆಯುವಂತಹ ಅಂಶ ಯಾವುದು ಅಂತ ಹೇಳಿದ್ರೆ 65,45,721 ಮತದಾರರನ್ನ ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಅಂತೇಳಿ ಗುರುತು ಮಾಡಲಾಗಿದೆ. ಅಂದ್ರೆ ಒಟ್ಟು ಮತದಾರರಲ್ಲಿ 11.80% ಮಂದಿ ಈ ವರ್ಗಕ್ಕೆ ಸೇರಿದ್ದಾರೆ. ASDDO ಪಟ್ಟಿಯಲ್ಲಿರುವಂತವರ ಪೈಕಿ ಸುಮಾರು 60% ಅಂದ್ರೆ 1.8 ಕೋಟಿಯಲ್ಲಿ 60% ಮಂದಿ ಶಾಶ್ವತ ಸ್ಥಳಾಂತರ ವರ್ಗದಲ್ಲಿದ್ದಾರೆ. ಮೃತರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 16,39,871 ಇದೆ. ಗೈರು ಅಂದ್ರೆ ಅಬ್ಸೆಂಟ್ ಅಂತ ಏನ್ ಕರಿತೀವಿ, ಅದರಲ್ಲಿ 15,17,056 ಮತದಾರರು ಗೈರಾಗಿದ್ದಾರೆ. ಇನ್ನು ASDDO ಪಟ್ಟಿಯೊಳಗಡೆ ಡುಪ್ಲಿಕೇಟ್ ಮತದಾರರ ಸಂಖ್ಯೆ 7,09,875 ಇದ್ರೆ, ಇತರೆ ಕಾರಣಗಳಿಂದಾಗಿ ಗುರುತಿಸಲ್ಪಟ್ಟಂತವರ ಸಂಖ್ಯೆ 3,83,892 ಆಗಿದೆ. ಈ ಅಂಕಿ ಅಂಶವನ್ನ ಗಮನಿಸಿದಾಗ ಸ್ಥಳಾಂತರ ಆಗಿರುವಂತದ್ದು, ಮತದಾರರ ಹೆಸರು, ಮೃತರ ಹೆಸರು, ಅವರ ಹೆಸರನ್ನ ತೆಗೆದುಹಾಕುವುದು ಅಥವಾ ಡುಪ್ಲಿಕೇಟ್ ಎನ್ನುವಂಥದ್ದನ್ನ ಪತ್ತೆ ಹಚ್ಚುವುದು, ಇದರಷ್ಟಕ್ಕೆ ಇದು ಸೀಮಿತ ಆಗಿಲ್ಲ. ಈಗ ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು ಏನು ಅಂತ ಹೇಳಿದ್ರೆ, ಜೀವಂತ ಮತದಾರರು ಅದರಲ್ಲೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಅಂತಹ ಗುರುತಿಸಲ್ಪಟ್ಟಂತಹ 65.45 ಲಕ್ಷ ಮತದಾರರಿದ್ದಾರೆ. ಈ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗುವಂತಹ ಒಂದು ದುಸ್ಥಿತಿ ಕರ್ನಾಟಕದೊಳಗಡೆ ಬಂದು ಒದಗ್ತಾ ಇದೆ ಎನ್ನುವಂಥದ್ದು ಮತದಾರರಲ್ಲಿ ಆತಂಕವನ್ನ ಮೂಡಿಸಿದೆ. ಈಗ ಈ ಪ್ರಶ್ನೆನೇ ಒಂದು ದೊಡ್ಡ ಸವಾಲಾಗಿ ಇವತ್ತು ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಏನು ಅಂತ ಹೇಳಿದ್ರೆ, ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಹೊಂದಿದ್ದಂತಹ ವ್ಯಕ್ತಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಬೇರೆ ಕಾರಣದಿಂದಾಗಿ ವಲಸೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಆತನ ಮತದಾರರ ದಾಖಲೆಯನ್ನ ಹೊಸ ವಿಳಾಸಕ್ಕೆ ವರ್ಗಾವಣೆಯನ್ನ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅದು ನಾನೀಗ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಬೆಂಗಳೂರಿನ ವಿಧಾನಸಭಾ ಯಾವುದೋ ಒಂದು ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಡಿಗೆ ಮನೆ ಅಂದ್ರಲ್ಲಿನೋ ಅಥವಾ ಸ್ವಂತ ಮನೆಯಲ್ಲೋ ವಾಸ ಮಾಡ್ತಿರ್ತೇನೆ. ಸಹಜವಾಗಿ ನನ್ನ ಎಲ್ಲವೂ ಕೂಡ ಇಲ್ಲಿ ವರ್ಗಾವಣೆ ಆಗುವಂಥದ್ದು ಸಹಜ ಕ್ರಿಯೆ. ಆದ್ರೆ ನನ್ನ ಮತದಾನ ಇದ್ದಾಗಲೂ ಕೂಡ ನನಗೆ ಫಾರ್ಮ್ 8ರ ಬದಲಿಗೆ ಫಾರ್ಮ್ 6 ಕೊಟ್ಟು ಹೊಸದಾಗಿ ನೀವು ಮತದಾರರಿಗೆ ಅರ್ಜಿಯನ್ನ ನೋಂದಾವಣಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಕೊಡ್ತಾ ಇರುವಂತಹ ಕ್ರಮ ಏನಿದೆಯಲ್ಲ, ಇದು ದೊಡ್ಡ ಚರ್ಚೆಯನ್ನ ಹುಟ್ಟಾಗ್ತದೆ. ಯಾಕೆ ಈಗ ಆಲ್ರೆಡಿ ಮತದಾರರಾಗಿರುವಂತಹ ವ್ಯಕ್ತಿಗೆ ಫಾರ್ಮ್ ನಂಬರ್ 8 ಕೊಡೋದ್ರ ಬದಲಾಗಿ ಫಾರ್ಮ್ ನಂಬರ್ 6 ಯಾಕೆ ವಿತರಣೆ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಗೆ ಚುನಾವಣಾ ಆಯೋಗ ಉತ್ತರವನ್ನ ಕೊಡಬೇಕಾಗಿದೆ. ಬಹಳಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ, ಚುನಾವಣಾ ಆಯೋಗ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿ. ಹೌದು, ಇಲ್ಲಿ ಉಲ್ಲಂಘನೆ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಫಾರ್ಮ್ ನಂಬರ್ 6 ಮತ್ತು 8ರ ಕುರಿತಾಗಿ ಜನತಾ ಪ್ರಾತಿನಿಧ್ಯ ಕಾಯ್ದೆ ಏನ್ ಹೇಳುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಸ್ಥಳ ಬದಲಾವಣೆಯಾಗಿದ್ರೆ ಅಂದ್ರೆ ಇವರೇನ್ ಶಿಫ್ಟೆಡ್ ಅಂತ, ಪರ್ಮನೆಂಟ್ ಶಿಫ್ಟೆಡ್ ಅಂತ ಏನ್ ಹೇಳ್ತಿದ್ದಾರೆ, ಇದರ ಬದಲಾವಣೆಗೆ ಫಾರ್ಮ್ ನಂಬರ್ 8 ಕೊಡಬೇಕು. 8ರ ನಿಯಮಗಳೇನಿದಾವೆ ಅನ್ನುವಂಥದ್ದನ್ನ ನಾವೀಗ ನೋಡೋಣ.
ಒಂದೇ ವಿಧಾನಸಭಾ ಕ್ಷೇತ್ರದ ಒಳಗಡೆ ಸ್ಥಳ ಬದಲಾವಣೆ ಇತ್ತು ಅಂತ ಹೇಳಿದ್ರೆ, ಹಳೆಯ ಮನೆ ಮತ್ತು ಹೊಸ ಮನೆ ಒಂದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ರೆ ಆಗ ಮನೆ ಬದಲಾವಣೆಯನ್ನ ಆಯ್ಕೆ ಮಾಡಬೇಕು ಮತ್ತು ವಿಧಾನಸಭಾ ಕ್ಷೇತ್ರದ ಒಳಗಡೆಯೇ ನಾನು ಮನೆಯನ್ನ ಬದಲಾವಣೆಯನ್ನ ಮಾಡ್ತೀನಿ ಎನ್ನುವಂತ ಫಾರ್ಮ್ ಅನ್ನ ಕೊಡಬೇಕು. ಅದು ಫಾರ್ಮ್ ನಂಬರ್ 8 ಎನ್ನುವಂಥದ್ದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಬೇರೆ ವಿಧಾನಸಭಾ ಕ್ಷೇತ್ರ ಆಗಿದ್ರು ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನ ಕೊಡಬೇಕು. ಬೇರೆ ವಿಧಾನಸಭಾ ಕ್ಷೇತ್ರದೊಳಗಡೆ ಯಾವ ಕ್ಷೇತ್ರಕ್ಕೆ ಅವ್ರು ಹೋಗಿದ್ದಾರೆ ಅಂತ, ಉದಾಹರಣೆಗೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ರೆ ಅವರು ಮೈಸೂರಿನ ಬದಲಾಗಿ ಬೆಂಗಳೂರಿನ ವಿಳಾಸದ ಅಡ್ರೆಸ್ ಒಳಗಡೆ ಅವರು ಫಾರ್ಮ್ 8 ಸಲ್ಲಿಕೆ ಮಾಡಿದ್ರೆ ಅಲ್ಲಿ ಅವರ ಹೆಸರು ಸೇರ್ಪಡೆ ಆಗ್ಬಿಡುತ್ತೆ. ಇದು ಇಷ್ಟಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಅಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ವ್ಯಕ್ತಿ ಆ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸ್ಥಳಾಂತರ ಆಗಿದ್ದಾರೆ ಅಂತ ಹೇಳಿದ್ರೆ, ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಫಾರ್ಮ್ ನಂಬರ್ 8 ಕೊಟ್ಟು ನಾನು ಆ ಜಾಗದೊಳಗಡೆ ಇಲ್ಲ, ಈಗ ಈ ಜಾಗದೊಳಗಡೆ ಇದ್ದೀನಿ, ನನಗೆ ನನ್ನ ಮತದಾರದ ಏನ್ ಹಕ್ಕಿದೆ ಅದನ್ನ ಬೇರೆ ಜಾಗಕ್ಕೆ ವರ್ಗಾವಣೆಯನ್ನ ಮಾಡಿಕೊಡಿ ಅನ್ನುವಂಥದ್ದನ್ನ ಕೇಳುವಂತ ಒಂದು ಅರ್ಜಿಯ ನಮೂನೆಯನ್ನ ಫಾರ್ಮ್ 8 ಅಂತ ನಾವು ಕರಿತೀವಿ. ಫಾರ್ಮ್ 8 ಸಲ್ಲಿಕೆ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಹೊಸ ವಿಳಾಸದ ಪುರಾವೆಯೊಂದಿಗೆ ಹಳೆ ಮತದಾರರ ಚೀಟಿ ಸಂಖ್ಯೆ ಎಪಿಕ್ ನಂಬರ್ ಅಂತ ನಾವೇನ್ ಕರಿತೀವಿ, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಎಪಿಕ್ ನಂಬರ್ ಹಾಗೆ ಇರುತ್ತೆ. ಆದ್ರೆ ಅಲ್ಲಿ ನಮ್ಮ ಹೆಸರು ಕೂಡ ಇರುತ್ತೆ. ಹೆಸರು ಕೂಡ ಏನು ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗುವಂಥದ್ದು ಏನು ಅಂತ ಹೇಳಿದ್ರೆ ವಿಳಾಸ ಮತ್ತು ವಿಧಾನಸಭಾ ಕ್ಷೇತ್ರ. ಹೆಸರು ಹಾಗೆ ಇರುತ್ತೆ, ನಮ್ಮ ಸ್ಥಳ ಬದಲಾವಣೆ ಆಗುತ್ತೆ ಮತ್ತು ವಿಧಾನಸಭಾ ಕ್ಷೇತ್ರ ಸ್ವಯಂಚಾಲಿತವಾಗಿ ಅದು ಬದಲಾವಣೆ ಆಗುವಂಥದ್ದು, ಆ ಕ್ಷೇತ್ರದ ಪಟ್ಟಿಗೆ ಸೇರ್ಪಡೆಯಾಗುವಂಥದ್ದು ಇದೊಂದು ಸಹಜ ಪ್ರಕ್ರಿಯೆ. ಫಾರ್ಮ್ ನಂಬರ್ 6 ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ, ನಾನು ಹೊಸದಾಗಿ ಮತದಾರರ ಪಟ್ಟಿಗೆ ನೋಂದಣಿಯನ್ನ ಮಾಡ್ಕೊಳ್ತಿದ್ದೇನೆ, ನನಗೆ 18 ವರ್ಷ ಆಗಿದೆ ಅಂತ ಆಗಿದ್ರೆ, ನಂಗೆ 18 ವರ್ಷ ಆಗಿದೆ, ನೀವು ನನ್ನನ್ನ ಮತದಾರರ ಪಟ್ಟಿಗೆ ನೋಂದಣಿಯನ್ನ ಮಾಡಿ ಅಂತ ಹೇಳುವಾಗ ಫಾರ್ಮ್ ನಂಬರ್ 6 ಕೂಡ ಸಲ್ಲಿಕೆ ಮಾಡಬಹುದು. ಕಾರಣಾಂತರದಿಂದ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿರೋದಿಲ್ಲ. ಈಗಲೂ ಕೂಡ ಆ ತರದ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವರು ಫಾರ್ಮ್ ನಂಬರ್ 6 ಕೊಟ್ಟು ಹೊಸ ಹೆಸರನ್ನ ಮೊದಲ ಬಾರಿಯ ವೋಟರ್ ಐಡಿಯನ್ನ ಪಡೆದುಕೊಳ್ಳೋದಕ್ಕೆ ಅವರು ಹೆಸರನ್ನ ನೋಂದಾವಣಿಯನ್ನ ಮಾಡಬೇಕಾಗಿದೆ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಆಲ್ರೆಡಿ ಮತದಾರರಾಗಿರುವಂತವರಿಗೆ ಫಾರ್ಮ್ ನಂಬರ್ 8 ಕೊಟ್ಟು ಏನಾದ್ರೂ ಅವ್ರ ವಿಳಾಸ ಬದಲಾವಣೆಗಳು ಏನಾದ್ರೂ ಇದ್ರೆ ಅದನ್ನ ಮಾಡ್ಕೊಳ್ಬೇಕು. ಹೊಸ ಅರ್ಜಿದಾರರು ಅಥವಾ ಹೊಸ ಮತದಾರರ ಸೇರ್ಪಡೆಯಾಗಿದ್ರೆ ಫಾರ್ಮ್ ನಂಬರ್ 6 ಕೊಡಬೇಕು ಅಂತೇಳಿ ಜನತಾ ಪ್ರಾತಿನಿಧ್ಯ ಕಾಯ್ದೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ASDDO ಪಟ್ಟಿಯೊಳಗಡೆ ವಿಭಾಗಿಸಲ್ಪಟ್ಟಂತಹ ಅಥವಾ ಸೇರ್ಪಡೆ ಮಾಡಿರುವಂತಹ ಮತದಾರರೇನಿದ್ದಾರೆ, ಹಾಗಿದ್ರೆ ಇವರನ್ನ ನೀವು ಏನಂತ ಗುರುತು ಮಾಡ್ತೀರಿ? ಆಲ್ರೆಡಿ ಮತದಾರರಿದ್ದಾರೆ. ಇಲ್ಲೊಂದು ಅವರೇ ಹೇಳೋ ಪ್ರಕಾರ ಎಷ್ಟೆಷ್ಟು ಅಂಕಿಅಂಶ ಇದೆ ಅನ್ನುವಂಥದ್ದನ್ನ ನಾನು ಆಗ್ಲೇ ಹೇಳಿದೆ. ಅದರೊಳಗಡೆ ಮೃತರ ಸಂಖ್ಯೆ 16,39,871 ಮತ್ತು ಡುಪ್ಲಿಕೇಟ್ ಸಂಖ್ಯೆ 7,09,875. ಇವೆರಡನ್ನೂ ಸೇರಿಸಿದ್ರೆ 23,49,746 ಆಗುತ್ತೆ. ಅಂದ್ರೆ ಒಟ್ಟು 1.8 ಕೋಟಿ ASDDO ಪಟ್ಟಿಯೊಳಗಡೆ ಏನಿದ್ದಾರೆ, ಆ ವಿಭಾಗದೊಳಗಡೆ ಏನಿದ್ದಾರೆ, ಅದರಲ್ಲಿ 23,49,746 ಮತದಾರರನ್ನ ತೆಗೆದ್ರೆ 84,82,199 ಮತದಾರರು ಜೀವಂತ ಮತದಾರರಾಗಿದ್ದಾರೆ. ಅವರು ಈಗ ಆಲ್ರೆಡಿ ಮತವನ್ನ ಚಲಾವಣೆ ಅಂದ್ರೆ 2002 ಅಥವಾ ಬೇರೆ ಬೇರೆ ಸಂದರ್ಭದೊಳಗಡೆ ಮತವನ್ನ ಚಲಾವಣೆ ಮಾಡಿದಂತಹ ವ್ಯಕ್ತಿಗಳಾಗಿದ್ದಾರೆ. ಅಂದ್ರೆ 84,82,199 ಜನ ಏನಿದ್ದಾರೆ, ಇವರು ಯಾವುದೇ ಕಾರಣಕ್ಕೂ ಮತದಾರರಿಂದ ವಂಚನೆ ಆಗ್ಬಾರ್ದು. ಇವರು ಫಾರ್ಮ್ ನಂಬರ್ 8 ಕೊಟ್ಟು ಆಟೋಮೆಟಿಕ್ ಆಗಿ ಏನಾದ್ರೂ ಬದಲಾವಣೆಗಳಿದ್ರೆ ಆ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತಹ ಅವಕಾಶವನ್ನ ಚುನಾವಣಾ ಆಯೋಗ ಕೊಡಬೇಕಾಗಿತ್ತು. ಆದ್ರೆ ಇದನ್ನ ಕೊಡೋದ್ರ ಬದಲಾಗಿ ಫಾರ್ಮ್ ನಂಬರ್ 6 ಕೊಡಿ ಅಂತ ಕೇಳ್ತಾ ಇರುವಂತದ್ದು ಯಾಕೆ ಅನ್ನುವಂತಹ ಸೂಕ್ಷ್ಮ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಇದೆಲ್ಲ ಗಮನಿಸಿದ್ಮೇಲೆ ನನಗೊಂದು ಅಂಶ ನೆನಪಾಗ್ತಾ ಇದೆ. ಹುಟ್ಟಿದೂರಲ್ಲಿ ಬಯಸಿದ್ದೆಲ್ಲ ಸಿಕ್ಕಿದ್ರೆ ನಾವ್ ಯಾಕೆ ವಲಸೆ ಹೋಗ್ತಾ ಇದ್ವಿ? ಇದು ಸಹಜವಾಗಿ ಮತದಾರರು ಕೇಳ್ತಾ ಇರುವಂತ ಪ್ರಶ್ನೆ. ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ, ದೂರದ ಬೀದರ್ನಿಂದ ಬೆಂಗಳೂರಿಗೆ ಬರ್ತಾರೆ. ಅದು ಸಹಜವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಕ್ರಿಯೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹುಟ್ಟಿದೂರೊಳಗಡೆ ಎಲ್ಲವೂ ಸಿಗ್ತಾ ಇಲ್ಲ. ಇವತ್ತು ನನಗೆ ಶಿಕ್ಷಣ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ನನಗೆ ಸರಿಯಾಗಿ ಬೇಕಾಗಿರ್ತಕ್ಕಂತಹ ಆರ್ಥಿಕವಾಗಿರ್ತಕ್ಕಂಥ ಬೆಂಬಲ, ಸ್ವಯಂ ಉದ್ಯೋಗ ಯಾವುದನ್ನು ಕೂಡ ನಾನು ಹುಟ್ಟಿದ ಊರೊಳಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಗರೀಕರಣದ ಕಾರಣದಿಂದಾಗಿ ನಗರ ಪ್ರದೇಶದಲ್ಲಿ ಫ್ಯಾಕ್ಟರಿಗಳು ಬೇರೆ ಬೇರೆ ಕಾರಣದಿಂದ ಸಾಕಷ್ಟು ಉದ್ಯೋಗಕ್ಕೆ ಅವಕಾಶಗಳಿರೋ ಕಾರಣಕ್ಕಾಗಿಯೇ ಗ್ರಾಮೀಣ ಪ್ರದೇಶದ ಜನ ಸಹಜವಾಗಿಯೇ ಬೆಂಗಳೂರಿಗೋ, ಮಂಗಳೂರಿಗೋ,
ಮೈಸೂರಿಗೋ ಬೇರೆ ಬೇರೆ ಪ್ರದೇಶಕ್ಕೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ. ಇದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ಬಿಟ್ಟಿರ್ತಕ್ಕಂಥ ಒಂದು ವಾಡಿಕೆ ಆಗ್ಬಿಟ್ಟಿದೆ. ಇದನ್ನ ತಪ್ಪಿಸಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರಗಳದ್ದಾಗಬೇಕಾಗಿತ್ತು. ಆದ್ರೆ ಇಲ್ಲಿ ಆಗಿರೋ ಸಮಸ್ಯೆ ಏನು? ಈ ಒಂದು ಸಹಜ ಕ್ರಿಯೆ ಅಥವಾ ಸಾಮಾಜಿಕ ಕ್ರಿಯೆ ಇವತ್ತು ನನ್ನ ಮತಕ್ಕೆ ಕುತ್ತನ್ನ ತರ್ತಾ ಇದೆ, ನನ್ನ ಮತದ ಹಕ್ಕನ್ನ ಕಸಿದುಕೊಳ್ಳುವಂತ ಸ್ಥಿತಿಯನ್ನ ಇದು ನಿರ್ಮಾಣ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಮತದಾರರ ಪ್ರಶ್ನೆಯಾಗಿದೆ. ಸೊ ಇಂಥ ಸಂದರ್ಭದೊಳಗಡೆ BLOಗಳು ಏನ್ ಮಾಡಬೇಕಾಗಿತ್ತು? ಗ್ರಾಮೀಣ ಪ್ರದೇಶದ, ಅಂದ್ರೆ ನಾನು BLOಗಳ ಮೇಲೆ ಆರೋಪ ಮಾಡ್ತಾ ಇಲ್ಲ, ಬಹಳಷ್ಟು ಗ್ರಾಮೀಣ ಪ್ರದೇಶದೊಳಗಡೆ BLOಗಳು ಯಾರೆಲ್ಲ ಆ ರೀತಿ ಬೇರೆ ಕಡೆಗಳಲ್ಲಿ ವರ್ಗಾವಣೆ ಆಗಿದ್ದಾರೆ ಅಥವಾ ಬೇರೆ ಕಡೆಗಳಲ್ಲಿ ವಲಸೆ ಹೋಗಿದ್ದಾರೆ ಅಂತವರನ್ನ ಪತ್ತೆ ಹಚ್ಚಿ ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಳ್ಳುವಂತ ಕೆಲಸವನ್ನ ಬಹಳಷ್ಟು ಜನ BLOಗಳು ಮಾಡಿದ್ದಾರೆ. ಆದ್ರೆ ನಗರ ಪ್ರದೇಶ ಅಥವಾ ಬೇರೆ ಪ್ರದೇಶದೊಳಗಡೆ BLOಗಳು ಸರಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬಹುಶಃ ಶಿಫ್ಟೆಡ್ ಅನ್ನುವಂತ ಈ ದೊಡ್ಡ ಪ್ರಮಾಣದ ಸಂಖ್ಯೆ ಇದೆಯಲ್ಲ, 65,45,771 ಜನ ಹೊರಗಡೆ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಅಂತೇಳಿ ಒಂದೇ ಸಾರಿ ಹೆಂಗ್ ಡಿಸೈಡ್ ಮಾಡ್ತಾರೆ ಇವರು? ಅದಕ್ಕೆ ಏನೇನೋ ನಿಯಮಗಳಿದಾವೆ. ಒಂದ್ ಸಾರಿ ಹೋಗೋದು, 2 ಸಾರಿ ಹೋಗೋದು, 3 ಸಾರಿ ಹೋಗೋದು, ಕೊನೆಗೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಅನ್ನ ಕೊಡ್ಬೇಕು, ಅಥವಾ ಅವ್ರ ಮನೆ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅವ್ರನ್ನ ವಿಚಾರ ಮಾಡ್ಬೇಕು. BLAಗಳು ಅಂತೇಳಿ ಆ ಕಾರಣಕ್ಕಾಗಿಯೇ ಸಹಜವಾಗಿ ಬಹಳಷ್ಟು ಜನನ ಚುನಾವಣಾ ಆಯೋಗ ನೇಮಿಸ್ಕೊಂಡಿತ್ತು ಬೇರೆ ಬೇರೆ ಪಕ್ಷಗಳಿಂದ. ಅವ್ರ ಸಹಾಯವನ್ನು ಕೂಡ ಪಡೆದುಕೊಳ್ಬೇಕಾಗಿತ್ತು. ಅಂದ್ರೆ ಚುನಾವಣಾ ಆಯೋಗ ಮೊದಲಿಗೆ ಭರವಸೆಯನ್ನ ಕೊಟ್ಟಿತ್ತು, ಯಾವುದೇ ಕಾರಣಕ್ಕೂ ಯಾರನ್ನು ಮತದಾರರನ್ನ ಹೊರಗಡೆ ಇಡುವಂತ ಕೆಲಸವನ್ನ ಮಾಡೋದಿಲ್ಲ. ಡುಪ್ಲಿಕೇಟ್ ಇದಾವೆ, ಮೃತಪಟ್ಟವರು ಇದ್ದಾರೆ, ಸೊ ಸಹಜವಾಗಿ ಇದನ್ನ ನಾವು ಸರಿ ಮಾಡಿಕೊಡ್ತೀವಿ, ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನ ಮಾಡೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿತ್ತು. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆ, ಅಂದ್ರೆ 1.8 ಕೋಟಿಯೊಳಗಡೆ 60% ಮತದಾರರು ಸ್ಥಳಾಂತರಗೊಂಡ ಮತದಾರರು ಅನ್ನುವಂತಹ ಒಂದು ಅಂಶ ಇದೆಯಲ್ಲ, ಇದು ನಿಜಕ್ಕೂ ಆತಂಕವನ್ನ ಹುಟ್ಟಿಸ್ತಾ ಇದೆ. ಅಂದ್ರೆ ಇಲ್ಲಿ ಮತದಾರರಾಗೋದಕ್ಕೆ ಅವ್ರು ಹರಿದ್ದಾರೆ, ಆಲ್ರೆಡಿ ಮತವನ್ನ ಹಾಕಿರ್ತಕ್ಕಂಥವ್ರು, ಅವರು ಮತದಾರವನ್ನ ಮಾಡಿರ್ತಕ್ಕಂಥವ್ರು ಆಟೋಮೆಟಿಕ್ ಆಗಿ ಈ ಲಿಸ್ಟ್ ಒಳಗಡೆ ಬರ್ಲಿಕ್ಕೆ ಅವಕಾಶ ಇರುವಂತವ್ರನ್ನ ASDDO ಅನ್ನುವಂತ ಒಂದು ಪಟ್ಟಿಯನ್ನ ಮಾಡಿ ಸೇರಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಬಹಳಷ್ಟು ಜನ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಅಂಕಿಅಂಶ ಕಣ್ಮುಂದೆ ಕಾಣಿಸ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ, ಸ್ಥಳಾಂತರಗೊಂಡಿರ್ತಕ್ಕಂತಹ 65,45,771 ಮತದಾರ ಏನಿದ್ದಾರೆ, ಇವ್ರಿಗೆ ಒಂದು ಚುನಾವಣಾ ಆಯೋಗ ಅವಕಾಶವನ್ನ ಕೊಡ್ತು. ನೀವು ಅರ್ಜಿಯನ್ನ ಹಾಕಿ ಮತ್ತೆ ನಿಮ್ಮ ವೋಟ್ ಏನಿದೆ ಅದನ್ನ ಸರಿ ಮಾಡ್ಕೊಳ್ಬಹುದು, ನೀವೇನಾದ್ರೂ ಅರ್ಜಿ ಹಾಕಿದ್ರೆ ನಾವು ಸರಿ ಮಾಡಿಕೊಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೊಡ್ತು. ಸೊ ಆ ರೀತಿಯಲ್ಲಿ ಆಗಸ್ಟ್ 18ರವರೆಗೆ ಅರ್ಜಿಯನ್ನ ಹಾಕಿದಂತವರ ಸಂಖ್ಯೆ, ಅಂದ್ರೆ ಫಾರ್ಮ್ ನಂಬರ್ 8 ಅನ್ನ ತುಂಬಿದಂತವರ ಸಂಖ್ಯೆ 8,72,673 ಜನ ಇದ್ದಾರೆ. ಅಂದ್ರೆ ಇದು ಏನ್ ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಮತದಾರರ ವಿವರಗಳ ತಿದ್ದುಪಡಿ, ವಿಳಾಸ ಬದಲಾವಣೆ ಮತ್ತು ಸ್ಥಳಾಂತರದ ಅಗತ್ಯವಿರುವಂತಹ ದೊಡ್ಡ ಪ್ರಕರಣಗಳು ರಾಜ್ಯದಲ್ಲಿ ಇದಾವೆ. ಇದಕ್ಕೆ ಅವಕಾಶವನ್ನ ಕೊಡಬೇಕು. ಫಾರ್ಮ್ ನಂಬರ್ 8 ಅನ್ನ ಕೊಟ್ರೆ ಆಟೋಮೆಟಿಕ್ ಆಗಿ ಈ ರೀತಿಯ ದಾಖಲೆಗಳನ್ನ ಸರಿ ಮಾಡಿಕೊಂಡು ಅವರು ಮತದಾರರಾಗಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಇದು ಕಣ್ಮುಂದೆ ತೆರೆದಿಡ್ತಾ ಇದೆ. ಆದ್ರೆ ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ, ಇಲ್ಲ ನಾವ್ ಈಗ್ಲೂ ಕೂಡ ಯಾರನ್ನು ಮತದಾರರ ಪಟ್ಟಿಯಿಂದ ಹೊರಗಡೆ ಇಡೋದಿಲ್ಲ, ಫಾರ್ಮ್ ನಂಬರ್ 6 ಅನ್ನ ತುಂಬಿಕೊಡ್ಲಿ, ನಾವು ಆಟೋಮೆಟಿಕ್ ಆಗಿ ಅವರನ್ನ ಆ ಲೀಸ್ಟ್ ಒಳಗಡೆ ಸೇರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಆ ಲೀಸ್ಟ್ ಅಲ್ಲಿ ಇಲ್ಲದೆ ಇರುವಂತವ್ರು ಮತ್ತೆ ಮತದಾರರ ಪಟ್ಟಿಗೆ ಬರ್ಬೇಕು ಅಂತ ಹೇಳಿದ್ರೆ ಫಾರ್ಮ್ ನಂಬರ್ 6 ಅನ್ನ ತುಂಬಿಕೊಡುವಂತದ್ದು ಕಡ್ಡಾಯ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಚುನಾವಣಾ ಆಯೋಗಕ್ಕೊಂದಿದೆ, ಮತದಾರರ ಪಟ್ಟಿಯಿಂದ ತೆಗಿಬೇಕು ಅಂತ ಯಾರು ಇವರನ್ನ ಕೇಳಿದ್ರು? ಏನಾದ್ರೂ ಅನುಮಾನಗಳಿದ್ರೆ ಅವ್ರ ಬಗ್ಗೆ, ಶಿಫ್ಟ್ ಆಗಿದ್ರೆ, ಬೇರೆ ಬೇರೆ ಏನಾದ್ರೂ ಕಾರಣಗಳಿದ್ರೆ ಅದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಚುನಾವಣಾ ಆಯೋಗ BLOಗಳ ಮುಖಾಂತರ ಮಾಡಬೇಕಾಗಿತ್ತು. ಆದ್ರೆ ಇವರೇ ಪಟ್ಟಿಯನ್ನ ಪ್ರತ್ಯೇಕ ಮಾಡಿಕೊಂಡು ಈಗ ಇವ್ರು ಮತದಾರ ಆಗ್ಬೇಕು ಅಂತಿದ್ರೆ ಫಾರ್ಮ್ ನಂಬರ್ 6 ಅನ್ನ ತುಂಬಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಕಾಶ್ ರೈ ಅವ್ರು ಕೇಳ್ತಾ ಇದ್ದದ್ದು ಅದನ್ನೇ ಅಲ್ವಾ, ನಾನು ಈಗ ಆಲ್ರೆಡಿ ಈ ರಾಜ್ಯದ ಮತದಾರನಾಗಿ ಮತವನ್ನ ಚಲಾವಣೆ ಮಾಡಿದ್ದೇನೆ, ಚುನಾವಣೆಗೆ ನಿಂತ್ಕೊಂಡಿದ್ದೇನೆ, ನಾನು ಫಾರ್ಮ್ ನಂಬರ್ 6 ಅನ್ನ ಕೊಡಲ್ಲ, ಫಾರ್ಮ್ ನಂಬರ್ 8 ಅನ್ನ ಕೊಡ್ತೀನಿ, ನೀವು ತಗೊಂಡು ನನ್ನನ್ನ ಮತ್ತೆ ಮತದಾನ ಪಟ್ಟಿ ಒಳಗಡೆ ಕಂಟಿನ್ಯೂ ಮಾಡಿ ಅನ್ನುವಂತ ಅಭಿಪ್ರಾಯವನ್ನು ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಬರೀ ಪ್ರಕಾಶ್ ರೈ ಉದಾಹರಣೆ ಒಂದೇ ಅಲ್ಲ, ಬಹಳಷ್ಟು ಜನರು ಈ ರೀತಿ ಲಕ್ಷಾಂತರ ಜನ ASDDO ಪಟ್ಟಿ ಒಳಗಡೆ ಮತದಾರರಾಗಿ ಇದ್ಕೊಂಡು ASDDO ಪಟ್ಟಿ ಒಳಗಡೆ ಇರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಲಕ್ಷಾಂತರ ಜನ ಮತದಾನಕ್ಕೆ ಅರ್ಹರಿದ್ದಾಗಲೂ ಕೂಡ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ಇಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಸೊ ಎಲ್ಲ ಒಂದ್ ಕಡೆ ಬಿಜೆಪಿ ಅಜೆಂಡಾವನ್ನ ಚುನಾವಣಾ ಆಯೋಗ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಎನ್ನುವಂತಹ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಹುತ್ತ ಬೆಳೆಯುವಂತದ್ದು ಸಹಜವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ASDDO ಪಟ್ಟಿ ಏನಿದೆ, ಇದು ದೊಡ್ಡ ಪೆಟ್ಟನ್ನ ಕೊಡುವಂತದ್ದು ಯಾರಿಗೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಮತ್ತು ವಲಸೆ ಕಾರ್ಮಿಕರಿಗೆ.
ಮದುವೆಯ ಕಾರಣದಿಂದಾಗಿ ಬಹಳಷ್ಟು ಜನ ಮಹಿಳೆಯರು ಬೇರೆ ಕಡೆ ಸ್ಥಳಾಂತರ ಆಗಿರ್ತಾರೆ. ಈ ಇತರೆ ಪ್ರಕರಣದೊಳಗಡೆ 3,83,892 ಜನ ಮತದಾರರಿದ್ದಾರೆ. ಬಹುತೇಕ ಅದರಲ್ಲಿ ಮಹಿಳೆಯರೇ ಹೆಚ್ಚಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಯಾರ್ದೋ ಒಬ್ರದ್ದು ಮ್ಯಾಚ್ ಆಗ್ಬೇಕು, ಗಂಡನ ಮನೆಗೆ ಹೋಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ. ಸೊ ಅಲ್ಲೂ ಮ್ಯಾಚ್ ಆಗಲ್ಲ, ಇಲ್ಲೂ ಮ್ಯಾಚ್ ಆಗಲ್ಲ. ಸೊ ಸಹಜವಾಗಿಯೇ ಅವರು ಇಂಥ ಪಟ್ಟಿಯಿಂದ ಹೊರಗಡೆ ಇರುವಂತದ್ನ ನಾವು ಗಮನಿಸಿ. ಅಂದ್ರೆ ಅವರು ಮತವನ್ನ ಹಾಕಿದ್ದಾರೆ. ಆ ತರದ ಉದಾಹರಣೆಗಳು ತುಂಬಾ ಇದಾವೆ. ಅದನ್ನ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಬೆಳೆಯುತ್ತೆ. ಇಡೀ ದಿನ ಅದೇ ಚರ್ಚೆಯನ್ನ ನಾವು ಮಾಡ್ಬೇಕಾದಂತಹ ಸ್ಥಿತಿ ಬಂದರೂ ಬರ್ಬೋದು, ಗೊತ್ತಿಲ್ಲ ಮುಂದೆ ಏನಾಗುತ್ತೆ. ಯಾಕಂದ್ರೆ ನಿಜವಾದ ಒಂದು SIR ನ ಅಪಘಾತ, SIR ನ ಆಘಾತ, ನಿಜವಾದ ಆರಂಭ ಏನನ್ನುವಂಥದ್ದು ಈಗ ಕರ್ನಾಟಕದ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ. ಜನಶಕ್ತಿ ಮೀಡಿಯಾ ಸೇರಿದಂತೆ ಬಹಳಷ್ಟು ಜನ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಬಂದಿದ್ರು. ಈ ರೀತಿ ಅಪಾಯಗಳು ಬರ್ತವೆ, ಎಚ್ಚರಿಕೆಯನ್ನ ವಹಿಸಬೇಕು ಅಂತೇಳಿ. ಸೊ ಎಲ್ಲೋ ಚುನಾವಣಾ ಆಯೋಗ ಆ ರೀತಿಯ ಎಡವಟ್ಟನ್ನ ಪದೇ ಪದೇ ಮಾಡ್ತಾ ಇರುವಂತದ್ದನ್ನು ನಾವು ಗಮನಿಸಿದ್ರೆ, ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿತ್ತೋ ಅದೇ ರೀತಿಯ ಅಪಾಯವನ್ನ ಕರ್ನಾಟಕಕ್ಕೂ ಕೂಡ ಈಗ ಚುನಾವಣಾ ಆಯೋಗ ತಂದೊಡ್ಡಿದೆ. ಈ 1,08,00,000 ಮತದಾರರೇನು ASDDO ಪಟ್ಟಿಯೊಳಗಡೆ ಇದ್ದಾರೆ, ಇವ್ರಿಗೆ ಯಾವ ರೀತಿ ಅವ್ರು ನೋಟಿಸ್ ತಲುಪಿಸ್ತಾರೆ, ಯಾವ ರೀತಿ ಮೆಸೇಜ್ ಹೋಗುತ್ತೆ, ಯಾವ ರೀತಿ ಸಂದೇಶ ಹೋಗುತ್ತೆ, ಯಾವ ರೀತಿ ಅವರನ್ನ ಸರಿ ಮಾಡ್ತಾರೆ. ಸೊ ಇನ್ನು ಚುನಾವಣಾ ಆಯೋಗ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯೊಳಗಡೆ ಯಾವುದೇ ವಿಚಾರದ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ. ಸೊ ಹಾಗಾಗಿಯೇನೆ ಈ ಮತದಾರರು ಈಗ ಆತಂಕಕ್ಕೊಳಗಾಗಿದ್ದಾರೆ. ಏನಾಗ್ಬಿಡುತ್ತೆ ನನ್ನ ಮತ, ನಾನು 50 ವರ್ಷ 20 ವರ್ಷ 30 ವರ್ಷದಿಂದ ಓಟನ್ನು ಹಾಕೊಂಡು ಬಂದು ಈಗ ನನ್ನ ಮತ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅಥವಾ ಹೊಸದಾಗಿ ಅರ್ಜಿಯನ್ನ ತುಂಬಿಕೊಡು ಅಂತ ಹೇಳಿದ್ರೆ 10-20 ವರ್ಷದಿಂದ ಇರುವಂತಹ ಓಟು ನಂದು ಈಗ ಕನ್ಸಿಡರ್ ಆದ್ರೆ ನಾಳೆ ಗೊತ್ತಿಲ್ಲ ಯಾವ ನಿಯಮಗಳನ್ನ ಸರ್ಕಾರ ಹೇಗೆ ತೆಗೆದುಕೊಂಡ್ ಬರುತ್ತೋ ಏನ್ ಕತಿಯೋ ಅಂತೇಳಿ. ರಾಜ್ಯದ 20 ವರ್ಷ ಮತದಾರಾಗಿದ್ದವ್ರಿಗೆ ಈ ಸೌಲಭ್ಯ, ಹೊಸದಾಗಿ ಬಂದಿರೋರಿಗೆ ಈ ಸೌಲಭ್ಯ, ಆ ತರದ್ ಈ ತರದ್ ಏನಾದ್ರು ಮಾಡಿಬಿಟ್ರೆ ಏನು ಎನ್ನುವಂತ ಭಯ ಸಹಜವಾಗಿ ಮತದಾರರಿಗೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳು ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.